ಹಲೋ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಮೋಹನ ಅಂತ. ನಾನೊಂದು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ನನ್ನ ಚಾನಲಲ್ಲಿ ಯಾವ ಟಾಪಿಕ್ ಇರುತ್ತೆ ಅಂದರೆ, ನನ್ನಂಥ ಒಂದು ಹೆಣ್ಮಕ್ಳಿಗೆ ಒಂದೇ ಒಂದು ಸಮಸ್ಯೆ. ಅದು ಏನಂದರೆ ಈ ಪಿಗ್ಮೆಂಟೇಷನ್ ಮತ್ತು ಬಂಗು ಅಂತಾರಲ್ಲ ಅದು. ಈ ಬಂಗು ಬಂದರೆ ನಾವು ಹೆಂಗಿರ್ತೀವಿ ಅಂದರೆ, ಒಂದೇನೋ ನಮಗೆ ದೊಡ್ಡ ತಲೆ ಭಾರ ಅಥವಾ ಏನೋ ಒಂದು ದೊಡ್ಡ ಈ ಕಾಯಿಲೆ ಬಂದರೆ ಇರ್ತೀವಲ್ಲ, ಸೊ ಆ ಥರ ಇರುತ್ತೆ. ಈ ಬಂಗ್ ಬಂದರೆ ನಾವು ಆಚೆ ಯಾರನ್ನೇ ನೋಡಿದ್ರು ಅವ್ರು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿಲ್ಲ, ನನ್ನ ಮುಖ ಹಿಂಗಿದೆ ಅಂತ ಅಂದ್ಕೊಳ್ಳೋದು, ಯಾವುದೇ ಫಂಕ್ಷನಿಗೆ ಹೋಗದೆ ಇರೋದು. ಮತ್ತು ಯಾರಾದರೂ ಈ ಥರ ಹಾಸ್ಪಿಟಲಿಗೆ ಹೋಗಿ ಅಲ್ಲಿ ಚೆನ್ನಾಗಿ ಡಾಕ್ಟ್ರು ಒಳ್ಳೆ ಕ್ರೀಮ್ ಕೊಡ್ತಾರೆ ಅಂದರೆ ಆ ಕ್ರೀಮ್ ಯೂಸ್ ಮಾಡೋದು, ಅಥವಾ ಇನ್ನೊಬ್ರು ಯಾರು ಹೇಳ್ತಾರೆ ನೀವು ಅಲ್ಲೋಗಿ ಆಯುರ್ವೇದಿಕ್ಕಿಗೆ ಅಂದರೆ ಅಲ್ಲಿ ಹೋಗೋದು. ಈ ಥರ ಬರೀ ಒಂದು ಅದೇ ತಲೆನಲ್ಲಿ ಇದು ಬಿಡುತ್ತೆ. ಯಾರನ್ನೇ ನೋಡಿದ್ರೂ ನನ್ನ ಮುಖ ಹಿಂಗಿದೆ ಅಂತೇಳಿ ನಾವು ಒಂದು ಮಾನಸಿಕ ಕಾಯಿಲೆನ ತಲೆನಲ್ಲಿ ತುಂಬ್ಕೊಬಿಟ್ಟಿರ್ತೀವಿ. ಅದಕ್ಕೋಸ್ಕರ ನಾನು ಕೂಡ ಒಂದು 6 ವರ್ಷ ಆಗಿದೆ ನನಗೂ ಒಂದು ಪ್ರೆಗ್ನೆನ್ಸಿನಲ್ಲಿ ಬಂದಿತ್ತು. ಪ್ರೆಗ್ನೆನ್ಸಿನಲ್ಲಿ ಬಂದಾಗಲಿಂದ ನಾನೊಂದು 1,00,000 ಮೇಲೆ ಖರ್ಚು ಮಾಡಿದ್ದೀನಿ. 6 ವರ್ಷ ಆಗಿದೆ ಅದು ಬಂದು. ನನಗೆ 1,00,000 ಮೇಲೆ ಖರ್ಚು ಜಾಸ್ತಿನೇ ಮಾಡಿಬಿಟ್ಟಿದ್ದೀನಿ. ಎಲ್ಲಿ ಹೋದ್ರೂ ಡಾಕ್ಟರ್ಸ್ ಕೂಡ ಮೆಡಿಷನ್ನು ಒಂದು ಸಲಕ್ಕೆ 3,000, 4,000, 5,000 ಈ ಥರ ಎಲ್ಲ ಆಗ್ತಾಯಿತ್ತು. ಸೊ ನಾನು ತಗೊಬಂದು ಯೂಸ್ ಮಾಡಿದ್ದೀನಿ. ನಾನು ಏನು ಯೂಸ್ ಮಾಡಿದರೂ ಕೂಡ ನನಗೆ ರಿಸಲ್ಟ್ ಅಷ್ಟು ಸಿಕ್ಕಿಲ್ಲ. ಕೊನೆಗೆ ಅವ್ರು ಕೇಳಿದರೆ ಹೇಳೋದೊಂದೇ, ಒಂದು ನೀವು ಟ್ರೀಟ್ಮೆಂಟ್ ತೊಗೊಳ್ಳಿ, ಒಂದು PRP ಅಂತ ಬರುತ್ತೆ ಅದು ಟ್ರೀಟ್ಮೆಂಟ್ ತೊಗೊಳ್ಳಿ, ಇಲ್ಲ ಒಂದು ಪೀಲ್ ಅಂತ ಇದೆ ಅದು ಹಾಕ್ಸ್ಕೊಳ್ಳಿ, ಈ ಥರ ಎಲ್ಲ ಹೇಳ್ತಾರೆ. ಅದಕ್ಕೆಲ್ಲ ಎಷ್ಟು ಕಾಸ್ಟ್ಲಿ ಅಂದರೆ ತುಂಬಾ ಕಾಸ್ಟ್ಲಿ ಇರುತ್ತೆ. ಸೊ ದುಡ್ಡಿರೋರು ತೊಗೋಬೋದು, ದುಡ್ಡಿಲ್ಲದಿದ್ದವರು ಏನು ಮಾಡೋಕ್ಕಾಗಲ್ಲಲ್ಲ. ಸೊ ಹಂಗಾಗಿ ನಾನು ತುಂಬಾ ಯೋಚನೆ ಮಾಡಿದೆ. ಇದು ಅವರು ಕೊಡೋಂಥ ಮೆಡಿಷನ್ಗಳು, ಮುಖಕ್ಕೆ ಹಚ್ಕೊಳ್ಳೋಕೆ ಕೊಡ್ತಾರೆ, ನೈಟ್ ಒಂದು ಹಚ್ಕೊಳ್ಳಿ, ಬೆಳಗ್ಗೆ ಒಂದು ಹಚ್ಕೊಳ್ಳಿ, ಸನ್ ಲೋಷನ್ ಹಚ್ಕೊಳ್ಳಿ, ಈ ಥರ ಎಲ್ಲ ಹೇಳ್ತಾರೆ. ಸೊ ಅದೆಲ್ಲ ನಮಗೆ ಆಚೆನೇ ಅವ್ರು ಕೊಡುವಂಥ ಕ್ರೀಮು ಅಥವಾ ಔಷಧಿಗಳೆಲ್ಲ. ಆದರೆ ನಾವು ತಿನ್ನೋಂಥ ಫುಡ್ಡು ಅಂದರೆ ಜ್ಯೂಸಸ್ ಆಗ್ಬೋದು, ತರಕಾರಿಗಳು, ಹಣ್ಣು, ಊಟ, ಇದೆಲ್ಲ ನಾವು ತಿನ್ನೋವಂಥದ್ರಿಂದ ನಾವು ಹೆಂಗೆ ಅದು ನಮ್ಮ ಬಾಡಿನಲ್ಲಿ ಚೇಂಜಸ್ ಆಗಿ ಪಿಗ್ಮೆಂಟೇಷನ್ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಾನು ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅದೊಂದು ಚಾಲೆಂಜಾಗೂ ಕೂಡ ನಾನು ತೊಗೊಳ್ತಾ ಇದ್ದೀನಿ ಒಂದು 3 ತಿಂಗಳು. ನಮಗೆ ಯಾಕೆ ಬರುತ್ತೆ ಅನ್ನೋದು ನನ್ನದೊಂದು ಕ್ವಶನ್ನು. ಒಬ್ರಿಗೆ ಯಾಕೆ ಬರುತ್ತೆ? ಈಗ ಹೆಣ್ಮಕ್ಳು ಅಂದರೆ ಎಲ್ಲರೂ ಹೆಣ್ಮಕ್ಳೇ ಅಲ್ವಾ, ಅವರೂ ಕೂಡ ಬಾಡಿನಲ್ಲಿ ಹಾರ್ಮೋನ್ಸ್ ಅನ್ನೋದು ಚೇಂಜಸ್ ಆಗ್ತಾ ಇರುತ್ತೆ. ಡಾಕ್ಟರ್ಸ್ ಹೇಳ್ತಾರೆ ಒಬ್ಬರಿಗೆ ಹಾರ್ಮೋನ್ಸ್ ಇದರಿಂದ ಬರುತ್ತೆ, ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದ ಬರುತ್ತೆ, ಕೆಲವರಿಗೆ ಕ್ಯಾಲ್ಶಿಯಂ ಕೊರತೆಯಿಂದ ಬರುತ್ತೆ, ಕೆಲವರಿಗೆ ಪ್ರೆಗ್ನೆನ್ಸಿನಲ್ಲಿ ಬರುತ್ತೆ, ಕೆಲವರಿಗೆ ಬಿಸಿಲಲ್ಲಿ ಕೆಲಸ ಮಾಡೋದ್ರಿಂದ ಬರುತ್ತೆ ಅಂತ ಹೇಳ್ತಾರೆ. ಆದರೆ ನಾನಂತೂ ಆಚೆ ಬಿಸಿಲಲ್ಲಿ ಕೆಲಸ ಮಾಡಲ್ಲ, ಏನಿಲ್ಲ. ಆದರೂ ನನಗೆ ಬಂದಿದೆ, ಪ್ರೆಗ್ನೆನ್ಸಿನಲ್ಲಿ ಬಂದಿತ್ತು. ಬಟ್ ಅದು ಎಷ್ಟು ತೋರಿಸಿದ್ರು ಅದು ಹೋಗಲ್ಲ. ಹಾಗಾಗಿ ನಾನು ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಬರಲ್ವಲ್ಲ. ಸೊ ಅವರಿಗೆ ಯಾಕೆ ಬರಲ್ಲ, ನನಗೆ ಯಾಕೆ ಬಂದಿದೆ ಅನ್ನೋದು ನನ್ನ ತಲೆಯಲ್ಲಿ ತುಂಬಾ ತುಂಬಿಕೊಂಡಿದೆ. ಅನಿಸುತ್ತೆ, ನನಗೆ ಗೊತ್ತಿಲ್ಲ, ನಾನು ತಿನ್ನೋ ಫುಡ್ಡು ನನ್ನ ದಿನಚರಿ ಸರಿ ಇಲ್ಲ ಅಂತ. ಸೊ ನಾನು ಹಂಗಾಗಿ ನನಗೆ ಸ್ವಲ್ಪ ಕ್ಯಾಲ್ಶಿಯಮ್ದು ಪ್ರಾಬ್ಲಮ್ ಬಂದಿತ್ತು ಈಗ ಒಂದು 3 ವರ್ಷದ ಹಿಂದೆ. ಆವಾಗ ಕೂಡ ಅವರು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಎಲ್ಲ ತೊಗೊಳಕ್ಕೆ ಹೇಳಿದರು, ಚೆನ್ನಾಗಿ ನೀರು ಕುಡೀರಿ ಅಂದಿದ್ರು, ಮತ್ತು ಅವ್ರು ಕೂಡ ಮೆಡಿಷನ್ ತೊಗೊಳ್ಳಿ ಅಂದಿದ್ರು. ನಾನು ತೊಗೊಂಡಿಲ್ಲ. ಸೊ ನಾನಿವಾಗ ನನ್ನ ದಿನದ ಊಟ ಅಥವಾ ದಿನಚರಿಯಿಂದ ಹೆಂಗೆ ನಾನು ಇದನ್ನು ನ್ಯಾಚುರಲಾಗಿ ಹೋಗಿಸ್ಕೋಬೋದು, ಎಲ್ಲ ಮನೆ ಮದ್ದಿಂದಲೇ ನಾನು ಹೆಂಗೆ ಇದನ್ನು ನಾನು ದೂರ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ಬ್ಲಾಗಲ್ಲಿ ಹೇಳಬೇಕು ಅಂದ್ಕೊಂಡಿದ್ದೀನಿ. ಜೊತೆಗೆ ನಾನು ವೆಯ್ಟ್ ಲಾಸು ಕೂಡ ನಾನು ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಫ್ಯಾಟ್ ಎಲ್ಲ ನಾವು ವಯಸ್ಸಾಗ್ತಾ ಹೆಣ್ಮಕ್ಳಿಗೆ ಸ್ವಲ್ಪ ಸ್ಕಿನ್ ಎಲ್ಲ ಸ್ವಲ್ಪ ಲೂಸ್ ಆಗುತ್ತೆ. ಈ ಸ್ಕಿನ್ ಎಲ್ಲ ನೋಡಿ, ಈ ಸ್ಕಿನ್ ಎಲ್ಲ ನಾವು ಹೇಗೆ ಟೈಟ್ ಮಾಡ್ಕೊಳ್ಳೋದು, ನಾವು ಹೇಗೆ ಪಿಗ್ಮೆಂಟೇಷನ್ ಹೋಗಿಸ್ಕೊಳ್ಳೋದನ್ನು ನಾನು ಡೈಲಿ ಬ್ಲಾಗಲ್ಲಿ ಇರುತ್ತೆ. ಥ್ಯಾಂಕ್ ಯು.